ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. 30 ಲಕ್ಷ ಜನರಿಗೆ ಯಾಕೆ ಟ್ಯಾಕ್ಸ್ ನೋಟಿಸ್ ಹೋಗಿದೆ? ITR ಫೈಲ್ ಮಾಡುವವರ ಸಂಖ್ಯೆ ಎಷ್ಟಾಗಿದೆ? ಚಿನ್ನದ ದರ ಎಲ್ಲಿಗೆ ಹೋಗಿ ತಲುಪಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳುವುದರ ಜೊತೆಗೆ ಇಂದು ಇನ್ನಷ್ಟು ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಕುರಿತ ಸುದ್ದಿಗಳು ಇರುತ್ತವೆ. ಬನ್ನಿ ಇವತ್ತಿನ ಲಂಚ್ ಬಾಕ್ಸ್ ಓಪನ್ ಮಾಡಿ ನೋಡೋಣ. ITR ಫೈಲಿಂಗ್ ದಾಖಲೆ ರಿಟರ್ನ್ ಸಲ್ಲಿಸುವವರ ಸಂಖ್ಯೆ 8 ಕೋಟಿ. ದೇಶದಲ್ಲಿ ITR ಫೈಲಿಂಗ್ ಮಾಡುವವರ ವಿಷಯದಲ್ಲಿ ಹೊಸ ದಾಖಲೆ ಸೃಷ್ಟಿಯಾಗಿದೆ. ವಿತ್ತ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶದಲ್ಲಿ ರಿಟರ್ನ್ ಸಲ್ಲಿಸುವವರ ಸಂಖ್ಯೆ 8 ಕೋಟಿ ತಲುಪಿದೆ. ಅಸೆಸ್ಮೆಂಟ್ ಇಯರ್ 2023-24ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವವರ ಸಂಖ್ಯೆ 8 ಕೋಟಿ 18 ಲಕ್ಷಕ್ಕೆ ತಲುಪಿದೆ. ಇದರಲ್ಲಿ ಸುಮಾರು 9% ಏರಿಕೆಯಾಗಿದೆ. ಮಾಹಿತಿ ಪ್ರಕಾರ ಅಸೆಸ್ಮೆಂಟ್ ಇಯರ್ 2023-24ರಲ್ಲಿ ನಿವ್ವಳ 1 ಕೋಟಿ 60 ಲಕ್ಷ ಜನ ಆಡಿಟ್ ರಿಪೋರ್ಟ್ ಹಾಗೂ ಇತರ ಫಾರ್ಮ್ ಸಲ್ಲಿಸಿದ್ದಾರೆ. ಹಿಂದಿನ ವರ್ಷ ಈ ಸಂಖ್ಯೆ 1.43 ಕೋಟಿ ಆಗಿತ್ತು. ಏಪ್ರಿಲ್ ಟು ಡಿಸೆಂಬರ್ 2023ರಲ್ಲಿ GST ಸಂಗ್ರಹ ವಾರ್ಷಿಕ ಆಧಾರದಲ್ಲಿ 12% ಏರಿಕೆ, 14.97 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ. ಏಪ್ರಿಲ್ನಿಂದ ಡಿಸೆಂಬರ್ 2023ರ ಅವಧಿಯಲ್ಲಿ GST ಸಂಗ್ರಹದ ಸಂಖ್ಯೆ 14.97 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದೇ ಹಿಂದಿನ ವರ್ಷದ ಇದೇ ಅವಧಿಯಲ್ಲಿ ಅಂದರೆ ಏಪ್ರಿಲ್ ಟು ಡಿಸೆಂಬರ್ 2022ರಲ್ಲಿ 13.40 ಲಕ್ಷ ಕೋಟಿ ರೂಪಾಯಿ GST ಸಂಗ್ರಹ ಆಗಿತ್ತು. ಹೀಗೆಂದು ವಿತ್ತ ಮಂತ್ರಾಲಯವು ಮಾಹಿತಿಯನ್ನು ನೀಡಿದೆ. ಅಂಕಿ ಸಂಖ್ಯೆಗಳ ಪ್ರಕಾರ 2023-24ರ ಮೊದಲ 9 ತಿಂಗಳ ಅವಧಿಯಲ್ಲಿ ಮಾಸಿಕ ತೆರಿಗೆ ಸಂಗ್ರಹ 1.66 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಇದು ಹಿಂದಿನ ವಿತ್ತ ವರ್ಷ 2022-23ರಲ್ಲಿ 1.49 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಈ ಹೋಲಿಕೆಯಲ್ಲಿ ಈ ವರ್ಷ 12% ಏರಿಕೆಯಾದಂತಾಗಿದೆ. 2000 ಮೌಲ್ಯದ 97.38% ನೋಟುಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ವಾಪಸ್. 2023 ಮೇ 19ರವರೆಗೆ 2000 ರೂಪಾಯಿ ಮೌಲ್ಯದ 97.38% ನೋಟುಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ವಾಪಸ್ ಬಂದಿವೆ. ಈ ಮಧ್ಯೆ 2000 ರೂಪಾಯಿಯ ನೋಟುಗಳ ಅಮಾನ್ಯೀಕರಣ ಹಿಂದಿನಂತೆಯೇ ಮುಂದುವರಿಯುತ್ತದೆ ಎಂದು RBI ಸ್ಪಷ್ಟನೆ ನೀಡಿದೆ. ಈ ನೋಟುಗಳನ್ನು RBIನ 19 ಪ್ರಾದೇಶಿಕ ಕಚೇರಿಗಳಿಗೆ ತೆರಳಿ ನಗದೀಕರಿಸಿಕೊಳ್ಳಬಹುದು. ಅಲ್ಲದೆ ಅಂಚೆ ಕಚೇರಿಗೆ ತೆರಳಿ ಈ ನೋಟುಗಳನ್ನು RBI ಶಾಖೆಗೆ ಕಳುಹಿಸಿಯೂ ವಿನಿಮಯ ಮಾಡಿಕೊಳ್ಳುವ ಸೌಲಭ್ಯ ಇದೆ. ಹೊಸ ವರ್ಷದ ಹಿಂದಿನ ದಿನ ನಿಮಿಷಕ್ಕೆ 1244 ಫುಡ್ ಡೆಲಿವರಿ ಮಾಡಿದ ಸ್ವಿಗ್ಗಿ. ಹೊಸ ವರ್ಷದ ಹಿಂದಿನ ದಿನ ಅಂದರೆ ಡಿಸೆಂಬರ್ 31ರಂದು ಇ-ಕಾಮರ್ಸ್ ಕಂಪನಿಗಳಿಗೆ ಜನರು ಭಾರಿ ಸಂಖ್ಯೆಯಲ್ಲಿ ಆರ್ಡರ್ ಮಾಡಿದ್ದಾರೆ. ಜೊಮ್ಯಾಟೊ, ಬ್ಲಿಂಕಿಟ್, ಸ್ವಿಗ್ಗಿ ಹಾಗೂ ಫುಡ್ ಇನ್ಸ್ಟಾಮಾರ್ಟ್ ರೀತಿಯ ಕಂಪನಿಗಳು ಆರ್ಡರ್ ಡೆಲಿವರಿ ಮಾಡುವುದರಲ್ಲೇ ಹಳೆಯ ವರ್ಷ ಕೊನೆಯ ದಿನ ಭಾರಿ ಬ್ಯುಸಿಯಾಗಿದ್ವು. ಡಿಸೆಂಬರ್ 31ರಂದು ಸ್ವಿಗ್ಗಿಗೆ 4.8 ಲಕ್ಷ ಬಿರಿಯಾನಿ ಆರ್ಡರ್ ಸಿಕ್ಕಿದೆ. ಅಂದರೆ ಪ್ರತಿ ನಿಮಿಷಕ್ಕೆ 1244 ಆರ್ಡರ್ ಅನ್ನ ಸಂಸ್ಥೆ ಪೂರೈಸಿದೆ. ಇದರಲ್ಲಿ 4ರಲ್ಲಿ 1 ಬಿರಿಯಾನಿಯನ್ನ ಹೈದರಾಬಾದ್ನಲ್ಲಿ ಆರ್ಡರ್ ಮಾಡಲಾಗಿತ್ತು. ಇನ್ನು ಜೊಮ್ಯಾಟೊ ಡೆಲಿವರಿ ಹುಡುಗರು ಕೂಡ ಅಂದು ಸುಮಾರು 1 ಕೋಟಿ ರೂಪಾಯಿನಷ್ಟು ಟಿಪ್ಸ್ ಪಡೆದಿದ್ದಾರೆ. ಚಿನ್ನದ ದರ 64,000 ರೂಪಾಯಿಗೆ ಏರಿಕೆ. ದೇಶದ ಚಿನ್ನದ ಮಾರುಕಟ್ಟೆ ಮಂಗಳವಾರ ತೇಜಿಯಲ್ಲಿತ್ತು. ಚಿನ್ನದ ದರ 64,000ಕ್ಕೂ ಮೇಲೆಯೇ ಇತ್ತು. ದೆಹಲಿ NCRನಲ್ಲಿ ಚಿನ್ನದ ದರ 64,840 ರೂಪಾಯಿ ಆಗಿತ್ತು. ಚೆನ್ನೈ ಗೋಲ್ಡ್ ರೇಟ್ 64,580 ರೂಪಾಯಿ ಆಗಿತ್ತು. ಸಾಮಾನ್ಯವಾಗಿ ಚೆನ್ನೈನಲ್ಲಿ ಇತರ ನಗರಗಳಿಗಿಂತ ಚಿನ್ನದ ದರ ಹೆಚ್ಚಿರುತ್ತೆ. ಇದೇ ವೇಳೆ ಬೆಳ್ಳಿ ದರ ಕಿಲೋಗೆ 78,900 ರೂಪಾಯಿ ಆಗಿದೆ. 30 ಲಕ್ಷ ಜನರಿಗೆ ಬಂದಿದೆ ಟ್ಯಾಕ್ಸ್ ನೋಟಿಸ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದೇಶದ ಸುಮಾರು 30 ಲಕ್ಷ ನೌಕರರಿಗೆ SMS ಅಥವಾ ಇಮೇಲ್ ಮೂಲಕ ನೋಟಿಸ್ ನೀಡಿದೆ. TDS ಅಥವಾ ರಿವೈಸ್ಡ್ ಟ್ಯಾಕ್ಸ್ ರಿಟರ್ನ್ನಲ್ಲಿ ಮಾಡಿದ ರೀಫಂಡ್ಗೆ ಸಂಬಂಧಪಟ್ಟಂತೆ ಹೋಲಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದಕ್ಕೆ ಈ ನೋಟಿಸ್ ಕಳುಹಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೋಟಿಸ್ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ. 2022ರ ಅಕ್ಟೋಬರ್ನಲ್ಲಿ ಮೈಸೂರಿನಲ್ಲಿ ಇದಕ್ಕಾಗಿ ಒಂದು ಸ್ಪೆಷಲ್ ಯೂನಿಟ್ ತೆರೆಯಲಾಗಿದೆ. ಇದರಲ್ಲಿ ರಿಟರ್ನ್ಗಳನ್ನು ಸೆಂಟ್ರಲೈಸ್ಡ್ ಮ್ಯಾಚಿಂಗ್ ಮತ್ತು ಕ್ರಾಸ್ ವೆರಿಫಿಕೇಷನ್ ಮಾಡಲಾಗುತ್ತೆ. ಈ ನೋಟಿಸ್ ನೀಡುವ ಮೂಲಕ ಟ್ಯಾಕ್ಸ್ ಪೇಯರ್ಗಳು ತಮ್ಮ ತಪ್ಪುಗಳನ್ನು ಸುಧಾರಿಸಿಕೊಳ್ಳುವುದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವಕಾಶ ನೀಡುತ್ತೆ. ಜನವರಿಯಲ್ಲಿ 16 ದಿನ ಬ್ಯಾಂಕುಗಳು ಬಂದ್. ಜನವರಿ ತಿಂಗಳಲ್ಲಿ ಬ್ಯಾಂಕುಗಳಿಗೆ ಬಂಪರ್ ರಜೆ ಸಿಕ್ಕಿದೆ. ಈ ತಿಂಗಳೊಂದರಲ್ಲಿಯೇ ಬ್ಯಾಂಕುಗಳು ಒಟ್ಟು 16 ದಿನ ಬಂದ್ ಇರಲಿದೆ. ಗಣರಾಜ್ಯೋತ್ಸವ ದಿನ, ಮಕರ ಸಂಕ್ರಾಂತಿ ಜೊತೆಗೆ ರವಿವಾರ ಹಾಗೂ ಶನಿವಾರ ರಜೆಗಳು ಸೇರಿರುತ್ತವೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.